ಗಿಲ್ಲಿನೇ ಅಲ್ಲ. ಇಲ್ಲ ಮೇಡಮ್, ಬಿಗ್ ಬಾಸ್ ಅಂದ್ರೇನೆ ಗಿಲ್ಲಿ. ಆಕ್ಚುಲಿ ಅವ್ನು ಇಲ್ಲ ಅಂತಿದ್ರೆ ಸೀರಿಯಸ್ ಆಗಿ ಅಷ್ಟೊಂದು ಕರೆಕ್ಟ್ ಬರ್ತಾನೆ ಇರ್ಲಿಲ್ಲ TRP. 100ಗೆ 200% ಮೇಡಮ್. TRP ಇರೋದೇ ಗಿಲ್ಲಿಗೋಸ್ಕರ. ಗಿಲ್ಲಿ ಬಿಟ್ಟು ಯಾರು ಇನ್ನು ಚೆನ್ನಾಗಿ ಆಡ್ತಾ ಇದ್ದಾರೆ ವ್ಯಕ್ತಿತ್ವದಲ್ಲಾಗಿರ್ಬೋದು, ರಿಯಲ್ ಮುಖವಾಡ ಇಲ್ಲದೆ ಇರೋದು? ಒಂದ್ ರೇಂಜ್ಗೆ ಧ್ರುವಂತ್ ಪರವಾಗಿಲ್ಲ ಮೇಡಮ್. ಅದು ಇತ್ತೀಚೆಗೆ ಈಗ ಒಂದು 2 ವಾರದಿಂದ ಅವ್ನು ಯಾರ ಗುಂಪು ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಕಂಪೇರ್ ಮಾಡಿದ್ರೆ ಗಿಲ್ಲಿಗೆ ಯಾರು ಕಂಪ್ಯಾರಿಸನ್ ಅಲ್ಲ, ಅದು ಆಪ್ಷನ್ ಆಗಿ ಅಷ್ಟೇ ಬೇರೆ ಎಲ್ಲರೂ. ಬಟ್ ಗಿಲ್ಲಿನೇ ಎಲ್ಲ ಆಲ್ಮೋಸ್ಟ್. ಬಟ್ ಮಾಡು ನೋಡಿದ್ರೆ ಗಿಲ್ಲಿಗಿಂತ ನಾನೇ ಬೆಸ್ಟ್, ನಾನು ಇದ್ದಿದ್ರೆ ನಾನು ಗೆಲ್ತಿದ್ದೆ, ಹಂಗೆ ಹಿಂಗೆ ಅಂತೆಲ್ಲ ಹೊರಗಡೆ ಬಂದ್ಮೇಲೆ ಮಾತಾಡಿದ್ದಾರೆ. ಈಗ ಮಾತಾಡೋರು ಬಿಗ್ ಬಾಸ್ ಒಳಗಡೆ ಇದ್ದು ಮಾತಾಡ್ಬೇಕಾಗಿತ್ತು. ಆಚೆ ಬಂದ್ಬಣ್ಣ ಏನ್ ಮಾತಾಡಿದ್ರೆ ಆಚೆ ಕಡೆ ಅದನ್ನೇ ಒಳಗಡೆ ಮಾತಾಡಿದ್ರೆ ಓಟ್ ಆದ್ರೂ ಹಾಕೋರ್ ಜನ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಜೊತೆ ಇವಾಗ ಯಾರೆಲ್ಲ ಕ್ಲೋಸ್ ಆಗಿದ್ರು, ಕ್ಲೋಸ್ ಆಗ್ತಿದ್ದಾರೆ, ಅವ್ರೆಲ್ಲರೂ ಓಟಿಗೋಸ್ಕರ ಮಾತ್ರ ಗಿಲ್ಲಿ ಜೊತೆ ಇದ್ರು ಅಂತ ಅನ್ಸಿಲ್ವಾ? ಅಂದ್ರೆ ನೀವುಗಳು ಓಟ್ ಹಾಕ್ತೀರಾ ಗಿಲ್ಲಿಗೋಸ್ಕರ ಅಂತ ಹೇಳಿ. ಮೇಡಮ್ ಅದ್ರಲ್ಲಿ ಒಬ್ರು ಮಾತ್ರ ಅನಿಸ್ತದೆ, ಕಾವ್ಯ ಮಾತ್ರ. ಯಾಕಂದ್ರೆ ಅವ್ರ ಫ್ಯಾಮಿಲಿ ವೀಕ್ ಬಂದು ಹೋದಾಗಿಂದ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿನೂ ಆಲ್ಮೋಸ್ಟ್ ಅದೇ ಹೇಳಿರೋದು, ಗಿಲ್ಲಿನ ಅಣ್ಣ ಅಂತ ಕರಿಬೇಡ, ಫ್ರೆಂಡ್ಶಿಪ್ ಟ್ರ್ಯಾಕ್ ಚೆನ್ನಾಗಿ ನಡೀತಾ ಇದೆ ಅಂತ. ಬಟ್ ಎಲ್ರು ಅದೇ ಮನೆ ಯೂಸ್ ಮಾಡ್ಕೋತಿದ್ದಾರೆ. ಅವ್ನು ಇರೋದು ಇದ್ದಂಗೆ ಹೇಳ್ತಿದ್ದಾನೆ, ಅದು ಕೆಲವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಒಬ್ರನ್ನ ಕೆಳಗಡೆ ಇಟ್ಟು ಮಾತಾಡ್ತಿದ್ದಾನೆ ಅಂತ ಕೆಲವ್ರು ಅನ್ಕೊಂತಿದ್ದಾರೆ. ಬಟ್ ಅಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಯಾರು ಮಾತಾಡ್ತಾ ಇಲ್ಲ, ಇವನೊಬ್ನೇ ಮಾತಾಡ್ತಾ ಇರೋದು. ಸೊ ಹಾಗಾಗಿ ಇರಿಟೇಟ್ ಆಗ್ತಾ ಇರ್ಬೋದು ಅವ್ರಿಗೆ. ನಮ್ಮ ಡಾಕ್ ಸತೀಶ್ ಅವರು ಗಿಲ್ಲಿ ಆಚೆ ಬರ್ತಾನೆ, ಬಂದ್ಮೇಲೆ ಬಿರಿಯಾನಿ ಮಾಡ್ತೀನಿ, ಸೋತೋರಿ ಪಾರ್ಟಿ ಕೊಡ್ತೀನಿ, ಗಿಲ್ಲಿನ ಕರಿಯಲ್ಲ, ಗಿಲ್ಲಿ ಫ್ಯಾನ್ಸ್ ಸ್ಲಮ್ ಫ್ಯಾನ್ಸ್ ಅಂತ. ಮೇಡಮ್ ಈಗ ಅಷ್ಟು ಬಿಲ್ಡಪ್ ಹೊಡಿತಾರಲ್ಲ, ಯಾವ್ದು ಚಿಕ್ಕ ಹೋಂಡಾ ಸಿಟಿ ಕಾರಲ್ಲಿ ತಿರುಗ್ತಾ ಇದ್ದಾನೆ ಆಯ್ತಾ. ಎರಡನೇದು, ಮೊನ್ನೆ ಗಿಲ್ಲಿ ಆಚೆ ಬಂದಾಯ್ತು ಪಾರ್ಟಿ ಅಂತ, ಪಾಪ ಅವ್ನ್ ಗಿಲ್ಲಿ ನಾಮಿನೇಟೇ ಆಗಿರ್ಲಿಲ್ಲ, ಕ್ಯಾಪ್ಟನ್ಸಿದಲ್ಲಿದ್ದ. ಅವನೇ ಕ್ಯಾಪ್ಟನ್ ಆಗಿದ್ದ, ಅವನಿಗೆ ನಾಮಿನೇಟ್ ಆಗ್ತಾನೆ. ಅವ್ನ್ ಬರೀ ಮೇಡಮ್ ಅವನೇ ಹೇಳಿದಾನೆ ಸುಮಾರು ಕಡೆ, TRPಗೋಸ್ಕರನೇ. ನೆಗೆಟಿವ್ ಅದು ಪರವಾಗಿಲ್ಲ, ಒಟ್ಟು ಟ್ರೋಲ್ ಆಗ್ಬೇಕು, ನಾನು ಫೇಮಸ್ ಆಗ್ಬೇಕಂತ. ಅದೇ ₹200 ಶೇಡ್ ಹಾಕೊಂಡ್ಬಂದ್ಬಿಟ್ಟು ಸುಮ್ನೆ ಎಲ್ಲ ಬಿಲ್ಡಪ್ ಮೇಡಮ್. ಅವ್ರಿಗೆ ಕಂಪ್ಯಾರಿಸನ್ ಇಲ್ಲ. ಸರಿ, ಈಗ ಹೋದ್ರಲ್ಲ ಮನೆಯಿಂದ ಆಚೆ ಇಲ್ಲ, ಯಾರು ಇದ್ದಿದ್ರು ಚೆನ್ನಾಗಿರ್ತಿತ್ತು ಇಲ್ಲಿವರೆಗೂ? ಒಂದು ಮನೆ ಇಲ್ಲಿವರೆಗೂ ಯಾರು ಇರ್ಬೇಕಿತ್ತು ಹೋದವರು? ಯಾರು ಇಲ್ಲ, ಎಲ್ಲ ಡಮ್ಮಿ. ಇಲ್ಲ ಅವ್ರು ಓನ್ಲಿ ಸೂರಜ್ ಅಂದ್ರೆ ಬಿಗ್. ಅವ್ರ ಪ್ರಕಾರ ರಾಶಿಕ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ, ಬೇರೆ ಅವ್ರದ್ದೇನು ಅಷ್ಟೊಂದೇನಿಲ್ಲ. ಇವಾಗ ಯಾರು ಅನ್ಫಿಟ್ ಫಿನಾಲೆ ವೀಕಿಗೆ? ಕಾವ್ಯ ಮೇಡಮ್. ಕಾವ್ಯನೇ ಅನ್ಫಿಟ್. ಅವ್ರು ಅಷ್ಟೊಂದು ಏನಿಲ್ಲ, ಜಸ್ಟ್ ಒಂದು ಗುಂಪುಗಾರಿಕೆ ಮಾಡ್ಕೊಂಡಿದ್ದಾರೆ, ಅಷ್ಟೊಂದೇನಿಲ್ಲ. ಗಿಲ್ಲಿ ಕಾವ್ಯನ ಟಾಪ್ 2 ತನಕ ತಗೊಂಡೋಗೋ ಎಲ್ಲಾ ಲಕ್ಷಣನೂ ಕಾಣಿಸ್ತಿದೆಯಲ್ಲ. ಬಟ್ ಸ್ಟಾರ್ಟಿಂಗ್ ಇಂದ ನಮಗೂ ಅದೇ ಅನ್ಸಿದೆ. ಬಟ್ ಈ ಪಾಸ್ಟ್ ಎರಡು ಎಪಿಸೋಡ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವನ್ನೇ ಅವಾಯ್ಡ್ ಮಾಡೋ ತರ ಒಂಥರ ಇರ್ತಿದೆ. ಬಟ್ ಅಲ್ಲಿ ನಮಗ್ ತೋರಿಸೋದು 1 hour ಮಾತ್ರನೇ. ಬಟ್ ಮೋರ್ ದನ್ 24 hours ಅಲ್ಲಿ ಏನ್ ನಡೀತಿದೆ ಅಂತಾನು ನಮ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ನಿನ್ನೆ ಗಿಲ್ಲಿ ಕಾಂಪ್ರಮೈಸ್ ಆಗಿದ್ದಾನೆ ಕಾವ್ಯನ್ ಜೊತೆ. ಅದೇ ಮೇಡಮ್, ಅಲ್ಲಿ 24 hours ನಡೀತಾ ಇದೆ. ಬಟ್ ನಮಗೆ ಎಷ್ಟು ತೋರಿಸ್ತಾರೆ ಅದು ನಮಗೂ ಗೊತ್ತಿಲ್ಲ. ಬಟ್ ನಮ್ಮ ಇರೋ ಮಾಹಿತಿ ಪ್ರಕಾರ ಒಂದು 99% ಗಿಲ್ಲಿ ಗೆಲ್ತಾನೆ, 100%. ಯಾಕಂದ್ರೆ ಬಿಗ್ ಬಾಸ್ ಬಂದಾಗ 1,02,000 ಜನ ಫಾಲೋವರ್ಸ್ ಇದ್ದಿದ್ದು, ಈಗ ಒನ್ ಡೇ ಬ್ಯಾಕೆ 1 million ಆಗೋಗಿದೆ. ಅದ್ರಲ್ಲಿ ಅರ್ಧ ಜನ ಓಟ್ ಹಾಕಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆಲ್ಬಿಡ್ತಾನೆ. ರಕ್ಷಿತಾ ಆಕ್ಚುಲಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಓಪನ್ ಹಾರ್ಟ್, ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ. ಬಟ್ ಎಲ್ಲ ಒಂದ್ ಕಡೆ ಅವಳು ಗಿಲ್ಲಿ ಕಡೆ ವಾಲ್ತಾ ಇದ್ದಾಳೆ, ಅಥವಾ ಅದು ಫೇಕ್ ಅನ್ಸುತ್ತೆ ರಿಯಲ್ ಅನ್ಸುತ್ತೆ? ಇಲ್ಲ ಮೇಡಮ್, ಇಲ್ಲ, ಅದೊಂದು ಸ್ವಲ್ಪ ವೈಬ್ಸ್ ಏನೋ ಅಟ್ಯಾಚ್ ಆಗಿರ್ಬೋದು. ಬಟ್ ಅವಳು ಚೆನ್ನಾಗಿ ಆಡ್ತಿದ್ದಾಳೆ. ಆಕ್ಚುಲಿ ನೀವು ಅಂದ್ರಲ್ಲ ಆಗ್ಲೇ ಕ್ವಶನ್, ಗಿಲ್ಲಿ ಬಿಟ್ಟಿನ್ ಯಾರಿದ್ದಾರೆ ಅಂತ, ಅದು ರಕ್ಷಿತಾನೆ. ಯಾಕಂದ್ರೆ ಅವಳಿಗೆ ಕನ್ನಡ ಬರಲ್ಲ ಮೋಸ್ಟ್ ಪ್ರಾಬಬ್ಲಿ. ಅವಳು ಹೇಳೋ ಆನ್ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾಳೆ. ಬಟ್ ಯಾರು ಮೊನ್ನೆನೂ ಅಷ್ಟೇ ಒಂದು ಟಾಸ್ಕ್ ಅಲ್ಲಿ ಕಾವ್ಯ ಕೇಳ್ತಾ ಇದ್ಲು ಏನಂತ, ಇಲ್ಲ ನನಗೆ ಅದು ಟಾಸ್ಕ್ ಬಕೆಟ್ಗೆ ಇದಾಕ್ಬೇಡ ಅಂತ. ಬಟ್ ಕಾಂಪಿಟೇಷನ್ ಇಸ್ ಕಾಂಪಿಟೇಷನ್, ಅದು ಯಾರೇ ಇರ್ಲಿ ಅಂತ ಕ್ಲೀನ್ ಆಗಿ ಆನ್ಸರ್ ಮಾಡ್ತಾಳೆ. ಬಟ್ ಹೇಳೋ ವಿಧಾನ ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು, ಇರಿಟೇಟ್ ಆಗ್ಬೋದು, ಬಟ್ ನಿಜ ಅದು. ಇಲ್ಲ ಮೇಡಮ್, ಆತರ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಅಂದ್ರೆ ಸರ್ ಅದು ಅದೇ ಅಂತ. ಈ ವಾರ ಇಲ್ಲ, ಸೋಮವಾರದಿಂದ ಶುಕ್ರವಾರದವರೆಗೂ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ, ವೀಕೆಂಡ್ ಅಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ. ಮೇ ಬಿ ಅದು ಅವ್ರ ಸ್ಟ್ರಾಟಜಿ ಆಗಿರ್ಬೋದೇನೋ ಮೇಡಮ್. ಎಲ್ಲಿವರೆಗೂ ಸರ್? 3 ತಿಂಗಳು 4 ತಿಂಗಳು ಅದು ಗೆಲ್ಲಲ್ಲ. ಇನ್ನು ಸ್ವಲ್ಪ ದಿನ ಇದ್ರೆ ಮ್ಯಾಕ್ಸಿಮಮ್ ಟಾಪ್ 5 ಬರ್ಬೋದೇನೋ, ಬಟ್ ಟಾಪ್ 1 ಅಂತೂ ಬರಕ್ ಆಗಲ್ಲ ಮ್ಯಾಕ್ಸಿಮಮ್. ಸರಿ, ಈ ವಾರ ಯಾರು ಹೋಗ್ತಾರೆ ಮನೆಯಿಂದ ಆಚೆ ನಿಮ್ ಪ್ರಕಾರ? ರಘು ಇಲ್ಲ ಕಾವ್ಯ ಅನ್ಕೊಂತೀರಿ ಮೇಡಮ್. ಆಕ್ಚುಲಿ ಕ್ವಶನ್ ಮಾರ್ಕ್ ಕ್ಯಾಟಗರಿ ಅಂದ್ರೇನೆ ಧ್ರುವಂತ. ಅದು ಒಂದ್ಸಲ ಚೆನ್ನಾಗಿ ಮಾತಾಡ್ತಾನೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾನೆ. ಬಟ್ ಒಂದೊಂದ್ಸಲ ಮೊನ್ನೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ, ಈ ಮನೇಲಿ ನಾನು ಯಾರು ಗುಂಪುಗಾರಿಕೆನೂ ಅಲ್ಲ, ಅದು ಅಶ್ವಿನಿ ಅವ್ರನ್ನ ಸುಮ್ನೆ ಇದ್ ಮಾಡ್ತಿದ್ದಾರೆ, ಅವ್ರ ಜೊತೆಗಿದ್ರೆ ಏನೋ ಸ್ವಲ್ಪ ಇದಾಗುತ್ತೆ ಅಂತ ಇದೀನಿ ಅಂತ. ಬಟ್ ಅವರು ಅಷ್ಟೊಂದು ಯಾರು ಗುಂಪಲ್ಲಿ ಇಲ್ಲ ಮೇಡಮ್. ಜಸ್ಟ್ ಅಶ್ವಿನಿಗನ್ ಯಾರು ಇಲ್ಲ ಅಂತ, ಸಾರಿ ಅಶ್ವಿನಿ ಅವರೇ. ಆಮೇಲೆ ಇದನ್ನ ನೋಡಿ ಆಮೇಲೆ ಆಚೆ ಬಂದ್ಮೇಲೆ ಅಶ್ವಿನಿ ಅಂತಿದ್ದಾನೆ, ನನ್ನನ್ನು ಇಟ್ಕೊಂಡ್ರೆ ಅಶ್ವಿನಿ ಅವರೇ.
ಆ ಥರ ಏನು ಅನ್ಸಿಲ್ಲ. ಓಕೆ, ಯಾರ ಕೈ ಇರ್ಬೇಕು ಸುದೀಪ್ ಸರ್ ಕೈಯಲ್ಲಿ? ಯಾರ್ಯಾರ ಕೈ? ಎರಡು ಕೈಗಳು ಇರುತ್ತಲ್ಲ ಸುದೀಪ್ ಸರ್ ಕೈಯಲ್ಲಿ, ಯಾರ್ಯಾರು ಇದ್ರೆ ಚೆನ್ನಾಗಿರುತ್ತೆ? ಇಲ್ಲಿ ಇರ್ದೇ ಇರ್ತಾರೆ, ಹಾ. ಇನ್ನೊಬ್ರು ಧನುಷ್ ಮೇಡಮ್. ಧನುಷ್. ಹೌದು, ಧನುಷ್ ಎಲ್ಲ ಒಂದ್ ಕಡೆ ಕಾಮ್ ಕಂಪೋಸ್ಡ್ ಆಗಿ ಎಲ್ಲೂ ಇನ್ವಾಲ್ವ್ ಆಗ್ತಾ ಇಲ್ಲ, ಗುಂಪುಗಾರಿಕೆ ಇಲ್ಲ, ಟಾಸ್ಕ್ ಅಂತ ಬಂದ್ರೆ ಮಾಸ್ಟರ್ ಮೈಂಡ್. ಹೌದೌದು. ಆಯ್ತಾ? ಈ ತರ ವ್ಯಕ್ತಿತ್ವನು ಬಿಗ್ ಬಾಸ್ ಮನೆ ಒಳಗೆ ಇಲ್ಲಿವರೆಗೂ ಸರ್ವೈವ್ ಆಗ್ಬೋದಾ ಅಂತ ಅನ್ಸುತ್ತಾ? ಧನುಷ್ ವ್ಯಕ್ತಿತ್ವ ನೋಡಿದಾಗ ಏನು? ಮೇಡ ಹಾ ಇಲ್ಲ ರಿಯಲ್ ಫೇಕ್? ರಿಯಲ್ಲೇ, ಬಟ್ ಅವರು ಕೆಲವೊಂದು ಕಂಫರ್ಟ್ ಝೋನ್ ಅಲ್ಲಿ ಇದಾರೆ ಅಷ್ಟೇನೆ. ಈ ಅಶ್ವಿನ್, ಯಾರು ಸ್ಪಂದನ, ಕಾವ್ಯ ಈ ತರ ಕಂಫರ್ಟ್ ಝೋನ್ ಅಲ್ಲಿ ಇದಾರೆ. ಬಟ್ ಅಷ್ಟು ವರ್ತ್ ರನ್ನರ್ ಅಪ್ ಆಗೋಷ್ಟು ವರ್ತ್ ಏನಲ್ಲ, ರನ್ನರ್ ಅಪ್ ಆಗ್ಬೋದು ಅವರು. ಅವರಿಗೆ ಕಲರ್ಸ್ ಕನ್ನಡದ ಮಗ ಅನ್ನೋದೇನಾರು ಇದು ಪ್ಲಸ್ ಆಗಿದ್ಯಾ? ಕಲರ್ಸ್ ಕನ್ನಡದಿಂದ ಬಟ್ ಜಾಸ್ತಿ ಸೀರಿಯಲ್ಸ್ ನೋಡಲ್ಲ. ಮೈಟ್ ಎರಡು ಸೀರಿಯಲ್ ಕನ್ನಡದಲ್ಲಿ ಮಾಡಿದ್ದಾರೆ. ಅವ್ರು ಕಲರ್ಸ್ ಕನ್ನಡದಿಂದಾನೇ ಶುರು ಮಾಡಿದ್ದು ಅವ್ರ ಜರ್ನಿ. ಇವನ್ ಕಾವ್ಯನೂ ಅಷ್ಟೇ, ಸ್ಪಂದನನೂ ಅಷ್ಟೇ, ಕಲರ್ಸ್ ಕನ್ನಡದವರೇ. ಸ್ಪಂದನ ನೋಡಿದ್ರೆ ಆತರ ಅನ್ಸುತ್ತೆ. ಬಟ್ ಇಷ್ಟು ವಾರ ಬರ್ತಾ ಇರ್ಲಿಲ್ಲ ಅವರು. ಅದ್ ಹೆಂಗ್ ಇಷ್ಟು ವಾರ ಬರ್ತಿದಾರ, ಅದ್ ಯಾರು ಓಟ್ ಹಾಕ್ತಿದಾರ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇಷ್ಟ ದಿನ ಇದ್ದಿದ್ದವ್ರು ನಾಲಾಯಕ್, ಅವ್ರು ಟಾಸ್ಕ್ ಆಡಿಲ್ಲ, ಏನಿಲ್ಲ, ಜಸ್ಟ್ ಒಂದು ಅವ್ರಿಗೊಂದು ಗುಂಪುಗಾರಿಕೆದಲ್ಲಿ ತಲ್ಕೊಂತ ಬಂದ್ಬಿಟ್ಟಿದ್ದಾರೆ. ಬಟ್ ಅವ್ರು ಇಷ್ಟ ದಿನ ಇದ್ದಿದ್ದು ಅವ್ರದ್ದೇನಿಲ್ಲ. ಮೇ ಬಿ ನೀವೆಲ್ಲ ಕ್ವಶನ್ಗೆ ಸ್ಪಂದನಕ್ಕೆ ಸೆಟ್ ಆಗುತ್ತೆ. ಬಟ್ ಸ್ಪಂದನಂಗೆ ಸೂರಜ್ಗೆ ನೋಡಿದಾಗ ಸೂರಜ್ ವರ್ತ್ ಇದ್ರು. ಹೌದು, ಸೂರಜ್ ಅಂದ್ರೆ ಅದು ಆಲ್ಮೋಸ್ಟ್ ರಾಶಿಕ ಒಂದು ಟ್ರ್ಯಾಕ್ ಅವರಿಗೆ ಎಫರ್ಟ್ ಆಗಿರೋದು. ಆಕ್ಚುಲಿ ಚೆನ್ನಾಗಿ ಟಾಸ್ಕ್ ಆಡ್ತಿದ್ದ ಮೇಡಮ್ ಬಂದಾಗಿಂದನು. ಅವ್ರ ಒಂದು ಪರ್ಟಿಕ್ಯುಲರ್ ಒಂದು ರಾಶಿಯಿಂದಾನೆ ಅವ್ರ ರಾಶಿನೇ ಚೇಂಜ್ ಆಗಿ ಆಚೆ ಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.